ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಅರಿವಿಲ್ಲದೆಯೇ ನಾವು ಎದುರಿಸುವ ಅತ್ಯಂತ ಗಂಭೀರವಾದ ಸಮಸ್ಯೆಗಳಲ್ಲಿ ಒಂದಾದ ನರದಿಷ್ಟಿ ಬಗ್ಗೆ ಅತಿ ಆಳವಾಗಿ, ಸಂಪೂರ್ಣವಾಗಿ ಮತ್ತು ಸವಿಸ್ತಾರವಾಗಿ ಚರ್ಚಿಸೋಣ. ನಮ್ಮ ಮನೆಯ ಮೇಲೆ, ನಮ್ಮ ಕುಟುಂಬದ ಸದಸ್ಯರ ಮೇಲೆ ಅಥವಾ ನಮ್ಮ ಏಳಿಗೆಯ ಮೇಲೆ ಬಿದ್ದಿರುವ ಈ ಭಯಂಕರವಾದ ನರದಿಷ್ಟಿಯನ್ನು ಹೇಗೆ ಗುರುತಿಸುವುದು, ಅದರ ಹಿಂದಿನ ಗುಪ್ತ ರಹಸ್ಯಗಳೇನು ಮತ್ತು ಅದರಿಂದ ಶಾಶ್ವತವಾಗಿ ಪಾರಾಗಲು ನಮ್ಮ ಹಿರಿಯರು ಸೂಚಿಸಿದ ಮತ್ತು ತಾಳಪತ್ರ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಧಾರ್ಮಿಕ ಪರಿಹಾರಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ನರದಿಷ್ಟಿ ಎನ್ನುವುದು ಬರೀ ಕಣ್ಣಿನ ದೃಷ್ಟಿಯಲ್ಲ, ಇದು ನಮ್ಮ ಶಕ್ತಿಯನ್ನು ಮತ್ತು ಮನೆಯ ಸಕಾರಾತ್ಮಕತೆಯನ್ನು ಹೀರಿಬಿಡುವ ಒಂದು ನಕಾರಾತ್ಮಕ ಪ್ರಭಾವ. ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮೇಲೆ ನರದಿಷ್ಟಿ ಬಿದ್ದಿದೆ ಎಂಬುದನ್ನು ಈ ಲಕ್ಷಣಗಳ ಆಧಾರದ ಮೇಲೆ ನೀವು ನಿಖರವಾಗಿ ಗುರುತಿಸಬಹುದು. ನಿರಂತರವಾದ ತಲೆನೋವು, ಎಷ್ಟೇ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿದರೂ ಅಥವಾ ದುಬಾರಿ ಔಷಧಿಗಳನ್ನು ಸೇವಿಸಿದರೂ ಕಡಿಮೆಯಾಗದ ಆ ತೀವ್ರ ತಲೆನೋವು ನರದಿಷ್ಟಿಯ ಮೊದಲನೆಯ ಗುರುತು. ಅನ್ನದ ಮೇಲಿನ ಅಸಹ್ಯ, ಹಸಿವಿದ್ದರೂ ಆಹಾರದ ಮೇಲೆ ಒಲವು ಬಾರದಿರುವುದು, ಒಂದು ವೇಳೆ ಬಲವಂತವಾಗಿ ತಿಂದರೂ ಆ ಆಹಾರ ದೇಹಕ್ಕೆ ಅಂಟದೆ ಪೋಷಕಾಂಶಗಳು ಸಿಗದಂತೆ ಆಗುವುದು, ಅತಿಯಾದ ಬದ್ಧತೆ ಮತ್ತು ನಿರಾಸಕ್ತಿ, ಯಾವುದೇ ಕೆಲಸ ಮಾಡಲು ಮನಸ್ಸೇ ಬರುವುದಿಲ್ಲ, ಸದಾ ಸುಸ್ತಾಗಿರುವುದು, ದೈಹಿಕವಾಗಿ ಶಕ್ತಿ ಕುಂದಿರುವುದು ಮತ್ತು ಯಾರಾದರೂ ಮಾತನಾಡಿಸಿದರೂ ಕೋಪ ಅಥವಾ ಕಿರಿಕಿರಿ ಅನುಭವಿಸುವುದು, ಪದೇ ಪದೇ ಬರುವ ಜ್ವರ, ಆರೋಗ್ಯವು ಸಂಪೂರ್ಣವಾಗಿ ಕೆಟ್ಟು ಹೋಗಿ 10 ದಿನಗಳಿಗೊಮ್ಮೆ ಜ್ವರ ಬಂದು ಹೋಗುವುದು. ವೈದ್ಯರಿಗೆ ಇದು ಸಾಧಾರಣ ಜ್ವರ ಎಂದು ಕಂಡರೂ ಅದು ಮತ್ತೆ ಮತ್ತೆ ಮರುಕಳಿಸುತ್ತಿರುತ್ತದೆ. ದೈಹಿಕ ನೋವು ಮತ್ತು ಸೆಳೆತ, ಇಡೀ ದೇಹದಲ್ಲಿ ವಿಪರೀತ ನೋವು ಇರುತ್ತದೆ, ಅದರಲ್ಲೂ ವಿಶೇಷವಾಗಿ ಕುತ್ತಿಗೆಯ ಭಾಗ ಮತ್ತು ಬೆನ್ನುಮೂಳೆಯ ಕೆಳಭಾಗದಲ್ಲಿ ಅಸಹನೀಯವಾದ ನೋವು ಕಾಡುತ್ತದೆ. ನಿದ್ರಾಭಂಗ ಮತ್ತು ಪೀಡಕನಸುಗಳು, ಹಗಲಿನಲ್ಲಿ ಅತಿಯಾದ ನಿದ್ರೆ ಬಂದು ಕಣ್ಣುಗಳು ಭಾರವಾಗುವುದು, ಆದರೆ ರಾತ್ರಿ ಹೊತ್ತು ನಿದ್ದೆಯೇ ಬಾರದೆ ಪರದಾಡುವುದು, ಒಮ್ಮೆ ನಿದ್ದೆ ಹತ್ತಿದರೂ ಭಯಾನಕ ಕನಸುಗಳು ಬೀಳುವುದು ಮತ್ತು ಸಣ್ಣ ಸದ್ದು ಕೇಳಿದರೂ ಉಲಿಕ್ಕಿ ಬಿದ್ದು ಎಚ್ಚರವಾಗುವುದು, ಶರೀರದಲ್ಲಿ ಸೂಜಿ ಚುಚ್ಚಿದ ಅನುಭವ, ದೇಹದ ಯಾವುದೋ ಒಂದು ಭಾಗದಲ್ಲಿ ಅನಿರೀಕ್ಷಿತವಾಗಿ ಸೂಜಿ ಚುಚ್ಚಿದಂತೆ ನೋವಾಗುವುದು ಅಥವಾ ತಲೆಯ ನರಗಳು ಯಾರೋ ಎಳೆಯುತ್ತಿರುವಂತಹ ವಿಚಿತ್ರ ಸಂವೇದನೆಗಳು ಕಾಣಿಸಿಕೊಳ್ಳುವುದು, ಅನಿರೀಕ್ಷಿತ ಆರೋಗ್ಯದ ಆತಂಕ, ಇದ್ದಕ್ಕಿದ್ದಂತೆ ಎದೆಯ ಭಾಗದಲ್ಲಿ ಭಾರವಾಗುವುದು ಅಥವಾ ಉಸಿರಾಟದ ತೊಂದರೆ ಉಂಟಾಗಿ ಜೀವಭಯವಾಗುವುದು. ಅಶುಭದ ಸೂಚನೆಗಳು, ನಿಮ್ಮ ಮನೆಯಲ್ಲಿರುವ ಪವಿತ್ರವಾದ ತುಳಸಿ ಗಿಡವು ನೀರು ಹಾಕಿದರೂ ಒಣಗಿ ಹೋಗುವುದು, ತಂದಿಟ್ಟ ಹಣ್ಣು ಕಾಯಿಗಳು ಅಕಾಲಿಕವಾಗಿ ಕೊಳೆಯುವುದು, ಮನೆಯ ಬಳಿ ರಾತ್ರಿ ವೇಳೆ ನಾಯಿಗಳು ದೀರ್ಘವಾಗಿ ಅಳುವುದು, ಇವೆಲ್ಲವೂ ಕುಟುಂಬಕ್ಕೆ ದೃಷ್ಟಿ ತಾಗಿದೆ ಎಂಬುದರ ಸ್ಪಷ್ಟ ಎಚ್ಚರಿಕೆ. ಕಣ್ಣಿನ ತೊಂದರೆ, ಕಣ್ಣುಗಳು ಕಾರಣವಿಲ್ಲದೆ ಕೆಂಪಾಗುವುದು ಮತ್ತು ಪದೇ ಪದೇ ಕಣ್ಣಿನಿಂದ ನೀರು ಸುರಿಯುತ್ತಾ ಇರುವುದು. ನರದಿಷ್ಟಿಯಿಂದ ಪಾರಾಗಲು ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಿರುವ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳು ಇಲ್ಲಿವೆ. ಬೂದು ಕುಂಬಳಕಾಯಿಯ ರಕ್ಷೆ. ಅಮಾವಾಸ್ಯೆಯ ದಿನದಂದು ಒಂದು ಬೂದು ಕುಂಬಳಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಿಮ್ಮ ಮನೆಯ ಪ್ರವೇಶ ದ್ವಾರಕ್ಕೆ ಕಟ್ಟಿ. ಇದು ಲಕ್ಷ್ಮೀ ಸ್ವರೂಪವಾಗಿ ಕೆಲಸ ಮಾಡಿ ದೃಷ್ಟಿಯನ್ನು ತಡೆಯುತ್ತದೆ. ಸಾಧ್ಯವಾಗದಿದ್ದರೆ ನಿಂಬೆಹಣ್ಣು ಮತ್ತು ಹಸಿಮೆಣಸಿನಕಾಯಿಯನ್ನು ದಾರಕ್ಕೆ ಪೋಣಿಸಿ ಬಾಗಿಲಿಗೆ ಕಟ್ಟಿ. ಕಲ್ಲುಪ್ಪಿನ ಅದ್ಭುತ ಶಕ್ತಿ. ಪ್ರತಿ ಅಮಾವಾಸ್ಯೆಯಂದು ಕುಟುಂಬದ ಪ್ರತಿಯೊಬ್ಬರಿಗೂ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆಯಿರಿ. ಕಲ್ಲುಪ್ಪು ನಕಾರಾತ್ಮಕ ಶಕ್ತಿಯನ್ನು ಸೆಳೆದುಕೊಳ್ಳುತ್ತದೆ. ಮನೆ ಒರೆಸುವಾಗ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಒರೆಸಿದರೆ ಮನೆಯಲ್ಲಿನ ಕೆಟ್ಟ ಶಕ್ತಿಗಳು ನಾಶವಾಗುತ್ತವೆ. ಧೂಪದ ಪವಿತ್ರತೆ. ಪ್ರತಿದಿನ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಮನೆಯ ಮೂಲೆ ಮೂಲೆಗಳಲ್ಲಿ ಕಪ್ಪು ಕರ್ಪೂರ ಅಥವಾ ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದು ಮನೆಯಲ್ಲಿ ಪವಿತ್ರವಾದ ದೈವಿಕ ಕಂಪನ್ನು ಮತ್ತು ಶಕ್ತಿಯನ್ನು ತುಂಬುತ್ತದೆ. ಕಪ್ಪು ದಾರದ ರಕ್ಷೆ. ಕಿವಿಯ ಹಿಂಭಾಗದಲ್ಲಿ ಕಪ್ಪು ಕಾಡಿಗೆಯ ಚುಕ್ಕಿ ಇಡುವುದು ಮತ್ತು ಕೈಗೆ ಅಥವಾ ಸೊಂಟಕ್ಕೆ ಕಪ್ಪು ದಾರವನ್ನು ಧರಿಸುವುದು, ಇದು ನಿಮ್ಮನ್ನು ದೃಷ್ಟಿಬಾಧೆಯಿಂದ ರಕ್ಷಿಸುವ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಸೇವೆಯ ಮೂಲಕ ದೃಷ್ಟಿ ಪರಿಹಾರ. ಹೊರಗಿನಿಂದ ಮನೆಗೆ ಬಂದ ತಕ್ಷಣ ಕೈಕಾಲುಗಳನ್ನು ತೊಳೆದುಕೊಳ್ಳಿ. ಪಕ್ಷಿಗಳಿಗೆ ಮತ್ತು ಅಲೆಮಾರಿ ಪ್ರಾಣಿಗಳಿಗೆ ಆಹಾರ ನೀಡಿ. ಇದು ನಮ್ಮ ಹಿಂದಿನ ಕರ್ಮ ಫಲಗಳನ್ನು ಕಡಿಮೆ ಮಾಡಿ ದೃಷ್ಟಿಯನ್ನು ಕಳೆಯುತ್ತದೆ. ತೆಂಗಿನಕಾಯಿ ದೃಷ್ಟಿ. ಒಂದು ತೆಂಗಿನಕಾಯಿಗೆ ಕರ್ಪೂರ ಬೆಳಗಿ ಇಡೀ ಮನೆಯವರಿಗೆ ದೃಷ್ಟಿ ತೆಗೆದು ಅದನ್ನು ಯಾರೂ ಓಡಾಡದ, ತಿರುಗಿ ನೋಡದ ಅನಾಥ ಜಾಗದಲ್ಲಿ ಹಾಕಿ ಬನ್ನಿ.
ಇದು ನಿಮ್ಮ ಜಾತಕದ ಅಡೆತಡೆಗಳನ್ನು ನಿವಾರಿಸುತ್ತದೆ. ಜೀವನದಲ್ಲಿ ಪಾಲಿಸಬೇಕಾದ ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳು. ಅಪರಿಚಿತರು ಪ್ರೀತಿಯಿಂದ ಕೊಟ್ಟರು ಎಂದು ಯಾವುದೇ ತಿಂಡಿ ತಿನಿಸುಗಳನ್ನು ಸೇವಿಸಬೇಡಿ. ರಸ್ತೆಯಲ್ಲಿ ಅಥವಾ ತಿರುವಿನಲ್ಲಿ ದೃಷ್ಟಿ ತೆಗೆದು ಬಿಸಾಡಿದ ಯಾವುದೇ ವಸ್ತುವನ್ನು, ವಿಶೇಷವಾಗಿ ನಿಂಬೆಹಣ್ಣನ್ನು ತುಳಿಯಬೇಡಿ. ನಿಮ್ಮ ದೇಹದ ಕೂದಲುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ. ಇವುಗಳನ್ನು ಬಳಸಿ ನಿಮ್ಮ ಮೇಲೆ ಕೆಟ್ಟ ಪ್ರಯೋಗಗಳಾಗುವ ಸಾಧ್ಯತೆ ಇರುತ್ತದೆ. ಯಾರಿಗೂ ಪರಿಚಯವಿಲ್ಲದವರಿಗೆ ನಿಮ್ಮ ಹಳೆಯ ಬಟ್ಟೆಗಳನ್ನು ದಾನ ಮಾಡಬೇಡಿ. ಮನೆಯಲ್ಲಿ ಕತ್ತಲೆಯನ್ನು ಇರಿಸಬೇಡಿ. ಯಾವಾಗಲೂ ಬೆಳಕು ಇರುವಂತೆ ನೋಡಿಕೊಳ್ಳಿ. ಮನೆಯ ಬಾಗಿಲಿಗೆ ರಾಕ್ಷಸರ ಅಥವಾ ಹಿಂಸಾತ್ಮಕ ಚಿತ್ರಗಳನ್ನು ಹಾಕಬೇಡಿ. ಸಮಸ್ಯೆಗಳಿದ್ದರೆ ಬಾಗಿಲಿಗೆ ಅರಿಶಿನ ಸವರಿದ 5 ಎಳೆದಾರದ ತೋರಣ ಕಟ್ಟಿ. ನಮ್ಮ ಸುಖ ಸಂತೋಷದ ವಿಚಾರಗಳನ್ನು, ನಮ್ಮ ಪ್ರಗತಿಯನ್ನು ಎಲ್ಲರ ಬಳಿ ಹಂಚಿಕೊಳ್ಳಬೇಡಿ. ಕಷ್ಟಗಳು ಬಂದಾಗ ಅಧೈರ್ಯ ಪಡದೆ ಇಂತಹ ಧಾರ್ಮಿಕ ಪರಿಹಾರಗಳನ್ನು ನಂಬಿಕೆಯಿಂದ ಪಾಲಿಸಿ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಧರ್ಮ ಸಂದೇಹಗಳಿದ್ದರೆ ತಪ್ಪದೆ ಕಾಮೆಂಟ್ ಮಾಡಿ. ಜೈ ಶ್ರೀರಾಮ್.